ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅಂತ ಕೂಡ ಈ ಹಿರೇಮಗಳೂರಿನ ಕೋದಂಡರಾಮನನ್ನು ಕರೆಯುವಂಥ ಒಂದು ಕ್ರಮ. ಪುರಾಣದಲ್ಲಿ ನಮಗೆ ಮತ್ತು ಇತಿಹಾಸದಲ್ಲಿ ಸಿಗುವ ಹೆಸರಿದು. ಭಾರ್ಗವ ಎಂಬುದು ಪರಶುರಾಮರಿಗೆ ಇರುವಂತಹ ಇನ್ನೊಂದು ಹೆಸರು. ಭಾರ್ಗವ ಅನ್ನೋದು ಭೃಗುವಿನ ಗೋತ್ರದವರಿಗೆಲ್ಲ ಭಾರ್ಗವ ಅಂತ ಕರೆಯುವುದು ಕ್ರಮ. ಸೊ ಆ ಗೋತ್ರದವರಾದಂತಹ ಪರಶುರಾಮರು ಈ ಕ್ಷೇತ್ರದಲ್ಲಿ ಸ್ವಲ್ಪ ವರ್ಷ ನೆಲೆಸಿ ತಪಶ್ಚರಣೆ ಮಾಡಿ ಅವರು ಈ ಊರಲ್ಲಿದ್ದರಿಂದ ಅವರ ಸ್ಮರಣೆಯಲ್ಲಿ ಈ ಕ್ಷೇತ್ರಕ್ಕೆ ಭಾರ್ಗವಪುರಿ ಅಂತ ಹೆಸರು. ರಾಮನ ದೇವಸ್ಥಾನವು ಇಲ್ಲಿರೋದರಿಂದ ಆ ರಾಮ ಪರಶುರಾಮರಿಗೆ ಸಂಬಂಧಪಟ್ಟು ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಹಾಗಾಗಿ ಭಾರ್ಗವಪುರಿ ಕಲ್ಯಾಣ ರಾಮ ಎಂಬುದಾಗಿ ಕೂಡ ಇಲ್ಲಿ ಕ್ಷೇತ್ರದ ವಿಶೇಷ. ಸಾಮಾನ್ಯವಾಗಿ ನಾವು ಎಲ್ಲೆಲ್ಲಿ ರಾಮನ ದೇವಸ್ಥಾನಗಳನ್ನು ನೋಡ್ತೀವಿ, ರಾಮನ ಚಿತ್ರಗಳನ್ನು, ಭಾವಚಿತ್ರಗಳನ್ನು, ಧ್ಯಾನ ಶ್ಲೋಕಗಳನ್ನು ಗಮನಿಸುವಾಗೆಲ್ಲ ನಾವು ಕಾಣೋದು ಕ್ರಮ ಹೇಗಪ್ಪ ಅಂತಂದರೆ, ಮಧ್ಯದಲ್ಲಿ ರಾಮಚಂದ್ರನ ಎಡಗಡೆಗೆ ಸೀತೆ, ಬಲಭಾಗಕ್ಕೆ ಲಕ್ಷ್ಮಣ, ಮುಂದಗಡೆ ಆಂಜನೇಯ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ ಅಂತ ಧ್ಯಾನ ಶ್ಲೋಕ ಇರುವ ಕ್ರಮ. ಬಲಭಾಗದಲ್ಲಿ ಲಕ್ಷ್ಮಣ, ಎಡಕ್ಕೆ ಸೀತೆ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಹಿರೇಮಗಳೂರಿನ ರಾಮನ ದೇವಸ್ಥಾನದಲ್ಲಿ ಕಾಣೋ ವ್ಯತ್ಯಾಸ ಏನಪ್ಪ ಅಂದರೆ, ಲಕ್ಷ್ಮಣ ಮತ್ತು ಹಾಗೂ ಸೀತಾಮಾತೆಯರ ಜಾಗ ಬದಲಾಗಿದೆ. ಯಾವ ಸ್ಥಾನದಲ್ಲಿ ಎಡಗಡೆಗೆ ಸೀತಾಮಾತೆ ಇರಬೇಕಿದ್ದಾಳೋ ಆ ಜಾಗದಲ್ಲಿ ಲಕ್ಷ್ಮಣಸ್ವಾಮಿ ಇದ್ದಾನೆ. ಬಲಭಾಗದಲ್ಲಿ ಲಕ್ಷ್ಮಣ ನಿಲ್ಲುವಂಥ ಜಾಗದಲ್ಲಿ ಸೀತಾಮಾತೆ ಇದ್ದಾಳೆ. ಹೀಗೆ ಒಂದು ಸೀತಾಲಕ್ಷ್ಮಣರ ಸ್ಥಾನ ಬದಲಾಗಿದೆ ಅನ್ನೋದು ಒಂದು ವಿಶೇಷ. ಮತ್ತೊಂದು ವಿಶೇಷ ನಾವು ನಮ್ಮ ರಾಮನ ದೇವಸ್ಥಾನದಲ್ಲಿ ಹಿರೇಮಗಳೂರಲ್ಲಿ ಕಾಣುವುದೇನಪ್ಪ ಅಂದರೆ, ಆಂಜನೇಯನ ಮೂರ್ತಿ ಇಲ್ಲ. ಸಾಮಾನ್ಯ ರಾಮನ ಸನ್ನಿಧಿಯಲ್ಲಿ ನಾವು 4 ಮೂರ್ತಿಗಳನ್ನು ಒಟ್ಟಾಗಿ ಕಾಣುವುದು ಕ್ರಮ. ಸೀತಾಲಕ್ಷ್ಮಣ, ರಾಮಚಂದ್ರ, ಕೆಳಗಡೆ ಕೂತಿರುವಂತಹ ವೀರಾಸನದಲ್ಲಿ ಕೂತು ರಾಮನ ಕಡೆಗೆ ಮುಖ ಮಾಡಿ ನಮಸ್ಕಾರ ಮಾಡ್ತಿರುವಂತಹ ಆಂಜನೇಯ ಸ್ವಾಮಿ, ಹೀಗೆ ಕಾಣುವುದು ಕ್ರಮ. ಆದರೆ ಇಲ್ಲಿ ಆಂಜನೇಯನಿಗೆ ಮೂರ್ತಿ ಇಲ್ಲ, ಸೀತಾಲಕ್ಷ್ಮಣರ ಸ್ಥಾನ ಬದಲಾಗಿದೆ.